ಮನಸ್ಸಲ್ಲದಷ್ಟೇ ನೋವಿದ್ರೂ ಒಂದು ಒಳ್ಳೆ ನಿದ್ದೆ ಮಾಡಿ ಎದ್ದರೆ ಆ ನೋವು ಪೂರ್ತಿಯಾಗಿ ಅಲ್ಲದೇ ಇದ್ರೂ ಸ್ವಲ್ಪನಾದರೂ ಕಡಿಮೆ ಆಗಿರುತ್ತಲ್ವಾ. ಈ ಸೂಪರ್ ಪವರು ಎಲ್ಲ ಮನುಷ್ಯರಿಗೂ ನ್ಯಾಚುರಲ್ ಆಗಿ ಬಂದಿರುತ್ತೆ. ಬೆಳಗ್ಗೆನೇ ಎದ್ದು ಫಟಾಫಟ್ ಅಂತ ತಿಂಡಿ ರೆಡಿ ಮಾಡಿ ಎಲ್ಲರೂ ಜೊತೆಲಿ ಕುತ್ಕೊಂಡು ತಿಂಡಿ ತಿಂದ್ವಿ. ತಿಂಡಿ ತಿಂದಮೇಲೆ ಟೀ ಕುಡಿಯೋದು ನಮ್ಮ ಮನೇಲಿ ಎಲ್ಲರಿಗೂ ಅಭ್ಯಾಸ. ಅದಕ್ಕೆ ಎಲ್ಲರೂ ಕೂತು ಟೀ ಕುಡಿದ್ವಿ. ಟೀ ಕುಡಿದು ನನ್ನ ಮಕ್ಕಳದ್ದು ಉಗುರು ಕಟ್ ಮಾಡೋಣ ಅಂತೇಳ್ಬಿಟ್ಟು ತುಂಬಾ ಬೆಳೆದಿದ್ವು. ಕಟ್ ಮಾಡೋಣ ಅಂತೇಳ್ಬಿಟ್ಟು ನೈಲ್ಸ್ ಎಲ್ಲ ಕಟ್ ಮಾಡಿದೆ ಅವ್ರದ್ದು. ಆಮೇಲೆ ನೋಡಿದರೆ ನನ್ನ ಮಗಳದು ಚಾಕ್ಲೇಟೆಲ್ಲ ತಿಂದು ತಿಂದು ಸ್ವೀಟು 2 ಹಲ್ಲು ಉಳ್ಕೋಗ್ಬಿಟ್ಟಿದೆ. ನಮ್ಮಮ್ಮನ ಫ್ರೆಂಡ್ ಅವ್ರದ್ದು ಗೃಹಪ್ರವೇಶ ಆಯ್ತಂತೆ. ಅದಕ್ಕೆ ಅಜ್ಜಿ ಮಗಳು ಮಸ್ತಾಗಿ ರೆಡಿಯಾಗಿ ಗೃಹಪ್ರವೇಶಕ್ಕೆ ಹೋದರು. ನಾನು ನನ್ನ ಮಗಳ ಬಟ್ಟೆನೆಲ್ಲ ಇಲ್ಲ ಮಂಚದ ಡ್ರಾ ಇದೆಲ್ಲ ಆದರೂ ಒಂದು ಡ್ರಾಲ್ಲಿ ಹಾಕಿಟ್ಟಿದ್ದೆ. ಅವಳಿಗೆ ಈಸಿಯಾಗಿ ಸಿಗುತ್ತಲ್ಲ, ಅವಳು ಬಂದ್ಬಿಟ್ಟು ಇಷ್ಟ ಬಂದಾಗೆಲ್ಲ ತಗೊಂಡು ಡ್ರೆಸ್ ಹಾಕೊಳ್ಳೋದು ಅದೆಲ್ಲ ಮಾಡಿಬಿಟ್ಟು ಎಲ್ಲ ಫುಲ್ಲು ಹರಡ್ಬಿಟ್ಟಿದ್ಲು. ಸೊ ಅದಕ್ಕೆ ಅದನ್ನೆಲ್ಲ ನೀಟಾಗಿ ಈ ಥರ ಜೋಡಿಸಿಟ್ಟಿದ್ದೀನಿ. ಇದು ಇನ್ನೂ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಮಧ್ಯಾಹ್ನ ಊಟಕ್ಕೆ ಚಿಕನ್ ಫ್ರೈ, ಅನ್ನ ಮಸ್ತಾಗಿತ್ತು, ಚೆನ್ನಾಗಿ ತಿಂದ್ವಿ. ನಾಳೆ ಮತ್ತೆ ಒಂದು ಮಿನಿ ವ್ಲಾಗ್ ಜೊತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.